ಮೀಡಿಯಾ ಕಮೆಂಟ್ ವಿಚಾರಕ್ಕೆ ಇಬ್ಬರ ಗಲಾಟೆ ಆಗಿದೆ. ಒಂದೇ ಸಮುದಾಯದ ಯುವಕರಿಂದ ದೂರು ಪ್ರತಿದೂರು ದಾಖಲಾಗಿದೆ. ಸೋಷಿಯಲ್ ಮೀಡಿಯಾ ಕಮೆಂಟ್ ವಿಚಾರಕ್ಕೆ ಅದಕ್ಕಿಂತ ಮುಂಚೆ ಮತ್ತೊಂದು ಸುದ್ದಿ ಇದೆ. ಆರೋಪಿಗಳ ಬಂಧನಕ್ಕೆ ತೆರಳಿದ್ದ ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ಮಹಿಳಾ ಸಿಪಿಐ ಸೇರಿದಂತೆ 3 ಮೇಲೆ ರೌಡಿ ಶೀಟರ್ ಹಲ್ಲೆ ನಡೆಸಿರುವುದು. ಮಹಿಳಾ ಸಿಪಿಐ ಜೊತೆ ಅನುಚಿತವಾಗಿ ವರ್ತಿಸಿ ಹಲ್ಲೆ ಮಾಡಿದ. ದಾವಣಗೆರೆಯ ಬಡಾವಣೆ ಠಾಣೆ ಸಿಪಿಐ ಗಾಯತ್ರಿ ಮೇಲೆ ಹಲ್ಲೆ ನಡೆದಿದೆ. ಬೇದಿಗಳಾದ ಕೆಂಚಪ್ಪ, ಹರೀಶ್ ಮೇಲೆ ರೌಡಿ ಶೀಟರ್ ಅಟ್ಯಾಕ್ ಮಾಡಿದ. ಇಬ್ಬರು ಪೊಲೀಸ್ ಸಿಬ್ಬಂದಿ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಆರೋಪಿಗಳ ಬಂಧನಕ್ಕೆ ಅಂತ ತೆರಳಿದ್ರು ಪೊಲೀಸರು. ಮಹಿಳಾ ಸಿಪಿಐ ಸೇರಿ 3 ಮೇಲೆ ರೌಡಿ ಶೀಟರ್ ಹಲ್ಲೆ ನಡೆಸಿರುವುದು. ಮಹಿಳಾ ಸಿಪಿಐ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ, ಹಲ್ಲೆ ಮಾಡಿದ. ದಾವಣಗೆರೆಯ ಬಡಾವಣೆ ಠಾಣೆ ಸಿಪಿಐ ಗಾಯತ್ರಿ ಮೇಲೆ ಹಲ್ಲೆ ಆಗಿದೆ. ಪೇದೆಗಳಾದ ಕೆಂಚಪ್ಪ ಮತ್ತು ಹರೀಶ್ ಮೇಲೆ ಈ ರೌಡಿ ಶೀಟರ್ ಹಲ್ಲೆ ನಡೆಸಿದ್ದಾನೆ. ಇಬ್ಬರು ಪೊಲೀಸ್ ಸಿಬ್ಬಂದಿ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನನಗೆ ಪಬ್ಲಿಕ್ ಪ್ಲೇಸಲ್ಲಿ ಅಂತ ಸೋಷಿಯಲ್ ಮೀಡಿಯಾ ಕಮೆಂಟ್ ವಿಚಾರಕ್ಕೆ ಇಬ್ಬರ ಗಲಾಟೆ ಆಗಿರುವುದು. ಒಂದೇ ಸಮುದಾಯದ ಯುವಕರು ದೂರು ಪ್ರತಿದೂರು ಕೊಟ್ಟಿದ್ದಾರೆ. ಸಂಧಾನಕ್ಕೆ ಕರೆದ ವೇಳೆ 2 ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಜಿಲ್ಲಾಸ್ಪತ್ರೆ ಬಳಿ ಎಂಎಲ್ಸಿ ಮಾಡೋದಕ್ಕೆ ಬಂದಾಗ ಗುಂಪು ಗಲಾಟೆ ಆಗಿದೆ. ಗುಂಪು ಚದುರಿಸೋದಕ್ಕೆ ಹೋದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ನಡೆದಿರೋದು. ಎಎಸ್ಐ ರಾಜಪ್ಪ ಮೇಲೆ ಹುಸೇನ್ ಹಲ್ಲೆಗೆ ಯತ್ನ ನಡೆಸಿದ್ದಾನೆ. ಆರೋಪಿ ಬಂಧನಕ್ಕೆ ಹೋದ ಮಹಿಳಾ ಸಿಪಿಐ ಗಾಯತ್ರಿ ಮೇಲೂ ಹಲ್ಲೆ ಆಗಿದೆ. ಕೈ ಮುಖಂಡ ಆಯುಬ್ ಪುತ್ರರಾದ ಹುಸೇನ್, ಹಸನ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಘಟನೆ ಸಂಬಂಧ ದಾವಣಗೆರೆ ಬಡಾವಣೆ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ. ಸಿಜಿ ಹಾಸ್ಪಿಟಲ್ ಆವರಣದಲ್ಲಿ ಎಎಸ್ಐ ರಾಜಪ್ಪನ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಜಿ ಡೂಡಾ ಅಧ್ಯಕ್ಷರು ಅಯೂಬ್ ಖಾನ್ ಮಕ್ಕಳು ಇಲ್ಲಿ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಆಸ್ಪತ್ರೆ ಪಿಜೆ ಬಡಾವಣೆಯ ಪೊಲೀಸ್ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ಆ ಠಾಣೆಯ ಇನ್ಸ್ಪೆಕ್ಟ್ರು 3-4 ಜನ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಮಹಿಳಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರು ಇವರೆಲ್ಲರ ಜೊತೆ ಪಿಸಿಗಳಾದಂಥ ಕೆಂಚಪ್ಪನವರು ಮತ್ತು ಹರೀಶ್ ಅವರು ಹೋದಂಥ ಸಂದರ್ಭದಲ್ಲಿ ಅವರು ರಾಜಪ್ಪನ ಮೇಲೆ ಏನು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಆ ಕಾರಣ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇಬ್ಬರು ಪಿಸಿಗಳ ಮೇಲೆ ಹಲ್ಲೆಯನ್ನು ಮಾಡೋದು ಅಷ್ಟೇ ಅಲ್ಲ, ಮಹಿಳಾ ಪೊಲೀಸ್ ಅಧಿಕಾರಿಯನ್ನು ಕೂಡ ದಬ್ಬತಕ್ಕಂಥ ಒಂದು ಕಾರ್ಯ ನಡೆದಿರ್ತಕ್ಕಂಥದ್ದು ಖಂಡನೀಯ. ಸಿಜಿ ಮೊದಲು ಆಜಾದ್ ನಗರ, ಮಿಲ್ಲತ್ ನಗರ ಲಿಮಿಟ್ಸಲ್ಲಿ ಇಬ್ಬರು ಯುವಕರು ಜಗಳ ಆಡ್ಕೊಳ್ತಾರೆ. ಅಲ್ಲಿಂದ ಹಾಸ್ಪಿಟ್ಲಿಗೆ ಬಂದು ಸೇರಾದಮೇಲೆ CJ ಹಾಸ್ಪಿಟ್ಲಿಗೆ ಇರ್ತಾರೆ. ಅಲ್ಲಿಂದ ಇನ್ನೊಂದು ಗುಂಪು ಇರ್ತಾರೆ, ಅವರು ಬಂದು ಕೂಡ ಅಲ್ಲೂ ಕೂಡ ಕಿತ್ತಾಡ್ಕೊಳ್ತಾರೆ. ಅಲ್ಲಿ ಗುಂಪನ್ನು ಚದುರಿಸ್ಬೇಕಾದ್ರೆ ಪೊಲೀಸವ್ರ ಜೊತೆ ಕೂಡ ಮಿಸ್ಬಿಹೇವ್ ಮಾಡಿ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅದಾದಮೇಲೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಕೂಡ ಅವ್ರಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅದರ ಸಂಬಂಧ ಕೂಡ ಈಗ ಕೇಸಸನ್ನು ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ಅವ್ರಿಗೆ ಅರೆಸ್ಟ್ ಏನು ಮಾಡಬೇಕು, ಯಾರ್ಯಾರಂತ ನಾವು ಐಡೆಂಟಿಫೈ ಮಾಡಿ ಅರೆಸ್ಟನ್ನು ಕೂಡ ಮಾಡ್ತೇವೆ. ಮ್ಯಾನ್ ಹ್ಯಾಂಡ್ಲು ಅಲ್ಲಿ ತುಂಬ ಹುಡುಗರು ಇದ್ದಾರೆ. ಸೊ ಹಾಗಾಗಿ ಅವ್ರ ಹೆಸರು ಇದು ಎಲ್ಲ ತೊಗೊಂಡು ನಾವು ಅರೆಸ್ಟ್ ಮಾಡಿದ್ಮೇಲೆ ನಿಮಗೆ ಯಾರು ಏನು ಅಂತ ಹೇಳಿ ಅದರ ಸಂಪೂರ್ಣ ಮಾಹಿತಿ ಕೊಡ್ತೇವೆ. ಅದನ್ನೇ ಹೇಳಿದೆ ನಾನು. ನೆಕ್ಸ್ಟು ಮದೀನಾ ಆಟೋ ಸ್ಟ್ಯಾಂಡ್ ಕಡೆ ಹೋದಾಗ ಅರೆಸ್ಟ್ ಮಾಡೋಕ್ಕೆ ಅಲ್ಲಿ ಕೂಡ ನಮ್ಮವ್ರ ಜೊತೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧ ಕೂಡ ಈಗ ಅವರ ಹೇಳಿಕೆ ಪಡೆದುಕೊಂಡು ಅದನ್ನು ಪ್ರಕರಣ ದಾಖಲು ಮಾಡ್ತೇವೆ. ಫಸ್ಟ್ ಏನು ಮಿಲ್ಲತ್ ನಗರದಲ್ಲಿ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ರಕರಣ ಆಗ್ತದೆ. ಇಲ್ಲಿ CJ ಹಾಸ್ಪಿಟಲಲ್ಲಿ ಆಗಿದ್ದಕ್ಕೆ ಕೂಡ ಅದಕ್ಕೂ ಪ್ರತ್ಯೇಕವಾದ ಪ್ರಕರಣ ಆಗುತ್ತೆ. ಮೊದಲು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.